ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಥರನೇ ಈ ಕುಮಾರ ಯಾವ ಥರ ಆಟ ಆಡ್ತಾನೆ ಅಂತಂದರೆ, ಆ್ಯಂಡ್ ನಾನು ಮುಖ್ಯವಾಗಿ ವಿಡಿಯೋ ಮಾಡೋ ಕಾರಣ ಏನಂತಂತಂದರೆ, ಯಾರ್ಯಾರು ನಮ್ಮ ಅಜ್ಜಿ ಕಡೆಯಿಂದ ಮೋಸ ಹೋಗಿದ್ದೀರೋ, ಕಮಲ ನೈರಿ ಕಡೆಯಿಂದ ಮೋಸ ಹೋಗಿದ್ದೀರೋ, ಅದಕ್ಕೂ ನಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಯಾರು ಕೂಡ ಮುಂದೊಂದು ದಿನ ನಮ್ಮ ಅಮ್ಮನಿಗೆ ಬಂದ್ಬಿಟ್ಟು ನಿಮ್ಮ ಅಮ್ಮ ಈ ಥರ ಮೋಸ ಮಾಡಿದ್ದಾರೆ, ದುಡ್ಡು ಕಿತ್ಕೊಂಡಿದ್ದಾರೆ, ನನಗೆ ದುಡ್ಡು ಕೊಡು ಅಂತ ಯಾರು ಕೇಳೋ ಹಾಗಿಲ್ಲ. ಯಾಕಂದರೆ ನೀವೆಲ್ಲ ದುಡ್ಡು ಕೊಡಬೇಕಾದ್ರೆ ಯಾರು ಕೂಡ ನಮ್ಮ ಅಮ್ಮನ ಕೇಳಿ ಕೊಡಲಿಲ್ಲ. ಇದು ಮುಂದೊಂದು ದಿನ ಬಂದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ, ಓಕೆನಾ. ಇನ್ನೊಂದು, ಅವನು ಯಾವ ಥರ ಎಲ್ಲ ಮೋಸ ಮಾಡ್ತಾನೆ ಅಂತಂದರೆ, ನಿಮಗೆ ನಾನು ಕಮ್ಮಿ ರೇಟಿಗೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಹೆಸರನ್ನು ಯೂಸ್ ಮಾಡಿಕೊಂಡು ಅವನು ದುಡ್ಡು ಕಿತ್ಕೊತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಅವನ ಹತ್ರ ರಾಧಿಕಾ ಕುಮಾರಸ್ವಾಮಿ ಅವ್ರದ್ದು ಆಧಾರ್ ಕಾರ್ಡ್ ಇದೆ ಆ್ಯಂಡ್ ಅವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋಸ್ ಇದೆ. ಅದನ್ನ ಇಟ್ಕೊಂಡು ಅವ್ರದ್ದು 100 ಎಕರೆ 200 ಎಕರೆ ನನ್ನ ಅಂಡರಲ್ಲಿದೆ ಅಂತ ಬಿಟ್ಟು ಯಾರ್ದೋ ಸೈಟ್ನ ತೋರಿಸ್ಕೊಂಡು ಅವ್ರ ಹೆಸರನ್ನ ಯೂಸ್ ಮಾಡಿಕೊಂಡು ದುಡ್ಡು ಕಿತ್ಕೊತಾ ಇದ್ದಾನೆ. ನಿಮಗೆ ನಾನು ಲಕ್ಷದ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡು ಕಿತ್ಕೊತಾ ಇದ್ದಾನೆ. ಅದು ಯಾವ ಥರ, ನಿಮಗೆ 20,000 ರೂಪಾಯಿ ನೀವು ಪೇಪರ್ ಚಾರ್ಜು ಅದೆಲ್ಲ ಬೇಕಾಗುತ್ತೆ, 20,000 ರೂಪಾಯಿ 30,000 ರೂಪಾಯಿ ಕೊಡಿ ಅಂತೇಳಿ ದುಡ್ಡು ಕಿತ್ಕೊತಾ ಇದ್ದಾನೆ. ಇನ್ನೊಂದು, ನಿಮಗೆ ನಾನು ಕಮ್ಮಿ ಇಂಟ್ರೆಸ್ಟಿಗೆ ಲೋನ್ ಕೊಡಿಸ್ತೀನಿ ಅಂತ ಬಿಟ್ಟು ದುಡ್ಡು ಕಿತ್ಕೊತಾ ಇದ್ದಾನೆ. ನಿಮ್ಮ ಗೋಲ್ಡ್ ಏನಾದರೂ ಬ್ಯಾಂಕಲ್ಲಿದ್ದರೆ ಆ ಗೋಲ್ಡನ್ನೆಲ್ಲ ಬಿಡಿಸಿ ಕೊಡ್ತೀನಿ ಅಂತ ಹೇಳಿ ಆ ಗೋಲ್ಡನ್ನ ಅದು ಹೇಗೋ ಅವನು ಬಿಡಿಸ್ಕೊಂಡು ಅವ್ರ ಹತ್ರ, ಇವಾಗ ಫಾರ್ ಎಕ್ಸಾಂಪಲ್ ನಂದೇನಾದರೂ 10 ಲಕ್ಷ ಗೋಲ್ಡ್ ಏನಾದರೂ ಬ್ಯಾಂಕಲ್ಲಿದ್ದರೆ ಅದನ್ನು ಬಿಡಿಸ್ಕೊಂಡು ಆ ಗೋಲ್ಡನ್ನ ಅವ್ನು ಎಲ್ಲಿಡ್ತಾನೋ ಸೇಲ್ ಮಾಡ್ತಾನೋ ಏನೋ ಗೊತ್ತಿಲ್ಲ, ಅದನ್ನು ನನ್ನ ಹತ್ರ ದುಡ್ಡು ಕಿತ್ಕೊತಾನೆ. ಇದೇ ರೀತಿ ನಮ್ಮ ಅಜ್ಜಿದು ಕಿತ್ಕೊಂಡಿದ್ದಾನೆ. ಅವರಿಗೆ ಪೆನ್ಷನ್ ಬರ್ತಾ ಇದೆ, ತಿಂಗಳ ಪೆನ್ಷನ್ ಅಮೌಂಟ್ ಕೂಡ ಅವ್ರಿಗೆ ಹೋಗ್ತಾ ಇದೆ, ಯಾವುದೇ ರೀತಿಯಾದ ನಮಗೆ ಬರ್ತಾ ಇಲ್ಲ. ಆ್ಯಂಡ್ ಅವನಿಗೆ ಮೆಸೇಜ್ ಮಾಡಿರೋ ಕಾರಣ ಕೂಡ ಏನಂತಂದರೆ, ಗೋಲ್ಡಿಗಾಗಲಿ ಏನಕ್ಕೆ ದುಡ್ಡು ಕಿತ್ಕೊತಿದ್ದೆ ಆಗಲಿ ಅಂತ ಅಲ್ವೇ ಅಲ್ಲ. ಅವನಿಗೆ ಮೆಸೇಜ್ ಮಾಡಿರೋದು ನಮ್ಮ ದೊಡ್ಡಮ್ಮವರೆಲ್ಲ ಅವನಿಗೆ ಕಾಂಟ್ಯಾಕ್ಟ್ ಮಾಡಿ ಬೈದಿರೋ ಕಾರಣ ಏನಂತಂದರೆ, ನಮ್ಮ ಅಮ್ಮನ ಸವಾಸ ಬಿಡು, ಈ ಥರ ಮೋಸ ಮಾಡಬೇಡ, ಅವರೊಬ್ಬರೇ ಇರ್ತಾರೆ ಊರಲ್ಲಿ, ಅವ್ರಿಗೇನು ಗೊತ್ತಾಗಲ್ಲ, ಈ ಥರ ಎಲ್ಲ ಹೇಳಿದ್ದಕ್ಕೆ ತುಂಬ ಕೆಟ್ಟ ಶಬ್ದವನ್ನು ಯೂಸ್ ಮಾಡಿದ್ದಾನೆ ನನ್ನ ದೊಡ್ಡಮ್ಮನಿಗೆ, ನನ್ನ ಅಮ್ಮನಿಗೆ, ನನ್ನ ಅಪ್ಪನಿಗೆ, ಓಕೆನಾ. ಇದನ್ನೆಲ್ಲ ಯೂಸ್ ಮಾಡಿದ್ದಾನೆ. ಅವಾಗ ಯಾರು ಸಹ ಬರಲಿಲ್ಲ. ಮತ್ತು ಇನ್ನೊಂದು, ನಮ್ಮ ಅಮ್ಮ 1 ವರ್ಷದಿಂದ ಓಡಾಡ್ತಾ ಇದ್ದಾರೆ ಇದೇ ಕಾರಣಕ್ಕೋಸ್ಕರ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಮಂಗಳೂರು ಉಳ್ಳಾಳ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಎಫ್ ಐ ಆರ್ ಕೂಡ ಹಾಕಿದ್ದಾರೆ. ಆ ಕಾಪಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ಶಶಿಕಲಾ ಅನ್ನೋರ್ದು, ನಮ್ಮ ಮಂಗಳೂರು ಮನೆ ಹತ್ರ ಇರೋರ್ದು. ಅವ್ರ ಹತ್ರ ಒಂದು ದುಡ್ಡು ತೊಗೊಂಡಿದ್ದಾನೆ ಸೈಟಲ್ಲೆಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮಮ್ಮ FIR ಹಾಕಿರೋದು. ಸೊ FIR ಕಾಪಿ ಕೂಡ ಇದೆ. ಇವನ ತುಂಬ ಮೋಸ ಮಾಡಿದ್ದಾನೆ. ಇದೆಲ್ಲನೂ ನಮ್ಮ ಅಜ್ಜಿನ ಮುಂದೆ ಇಟ್ಕೊಂಡು ಮೋಸ ಮಾಡ್ತಾ ಇದ್ದಾನೆ. ಇನ್ನೂ ಕೂಡ ನಮ್ಮ ಅಜ್ಜಿಗೆ ಬುದ್ಧಿ ಬಂದಿಲ್ಲ. ಅವ್ರು ಹೇಳ್ತಾ ಇರೋದು ಏನಂದರೆ, ನೀವೆಲ್ಲ ಏನಕ್ಕೆ ಅವನಿಗೆ ಮೆಸೇಜ್ ಮಾಡೋಕ್ಕೆ ಹೋದ್ರಿ, ನನಗೆ ಅವರು ನಮ್ಮ ಅಜ್ಜಿ ನನಗೆ ಬೈತಾ ಇದ್ದಾರೆ, ನೀನೇನಕ್ಕೆ ಮೆಸೇಜ್ ಮಾಡೋಕ್ಕೆ ಹೋದೆ, ನೀನೇನಕ್ಕೆ ಅವ್ರ ಮಗಳಿಗೆ ಬೈಲಿಕ್ಕೆ ಹೋದೆ. ನಮ್ಮ ದೊಡ್ಡಮ್ಮನಿಗೆ ಮೆಸೇಜ್ ಮಾಡಿದಾಗ ನಮ್ಮ ದೊಡ್ಡಮ್ಮನಿಗೆ ಕೇಳಿದ್ರೆ, ನೀನು ಹೆಂಗ್ಸಾಗ್ಬಿಟ್ಟು ನೀನೇನಕ್ಕೆ ಮೆಸೇಜ್ ಮಾಡೋಕ್ಕೆ ಹೋದೆ, ಅವ್ನು ಗಂಡ್ಸು ಅವ್ನು ಮಾಡ್ಕೊತಾನೆ. ಅಂದರೆ ಅಷ್ಟು ಬ್ರೈನ್ ವಾಶ್ ಮಾಡಿಸಿದ್ದಾರೆ ನಮ್ಮ ಅಜ್ಜಿಗೆ ಅವರು. ಏನಾದರೂ ಮಾಡಲಿ, ಮುಂದೊಂದು ದಿನ ನಮ್ಮ ಅಜ್ಜಿ ಕಡೆಯಿಂದ ಯಾರಾದರೂ ಮೋಸ ಹೋಗಿದ್ರೆ, ಕಮಲ ನೈರಿ ಅವ್ರ ಕಡೆಯಿಂದ ಯಾರಾದರೂ ಮೋಸ ಹೋಗಿದ್ರೆ, ಅದಕ್ಕೂ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು, ನಾನು ಅವನಿಗೆ ಮೆಸೇಜ್ ಮಾಡಿರೋ ಕಾರಣ ಏನಂತಂದರೆ, ಅವು ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಕೆಟ್ಟದಾಗಿ ಮಾತಾಡಿದಾಗ ಯಾವ ಮಕ್ಕಳು ಸಹ ಸುಮ್ಮನೆ ಇರಲ್ಲ. ಸುಮ್ಮನೆ ಇದ್ದರೆ ಅವರೇನೋ ಅದು ಅವ್ರಿಗೆ ಬಿಟ್ಟಿರೋದು. ನನಗಂತೂ ಸುಮ್ಮನೆ ಇರಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಮೆಸೇಜ್ ಮಾಡಿದೆ. ಆ್ಯಂಡ್ ಈ ವಿಡಿಯೋ ಕೂಡ ಹಾಕಿರೋದು. ಆ್ಯಂಡ್ ಈ ವಿಡಿಯೋ ನಾನು ಫಸ್ಟ್ ವಿಡಿಯೋ ಹಾಕಿದ್ದಕ್ಕೆ ನನಗೆ ಆಲ್ಮೋಸ್ಟು ನನ್ನ ಫ್ರೆಂಡ್ಸ್ ಕಡೆಯಿಂದ ಆಗಲಿ ತುಂಬ ಜನ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನನಗೆ ಅಲ್ಲಿ ಕಂಪ್ಲೇಂಟ್ ಮಾಡಿ, ಇಲ್ಲಿ ಕಂಪ್ಲೇಂಟ್ ಮಾಡಿ, ನಾನು ಹುಡುಕಿ ಕೊಡ್ತೀನಿ ಅಂತೆಲ್ಲ ಹೇಳಿದ್ದೀರಾ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಸ್ವಲ್ಪ ಜನ ಹೆದರ್ಕೊಂಡಿದ್ದಾರೆ. ಯಾಕಂದರೆ ನಾನು ಫೇಸ್ಟಲ್ಲಿ ಲೈವಲ್ಲಿ ಬಂದುಬಿಟ್ಟು ನಾನು ಹೇಳ್ತಾ ಇದ್ದೀನಲ್ವ, ಹಾಗಾಗಿ ಅವ್ರಿಗೆ ಸ್ವಲ್ಪ ಭಯ ಆಗಿದೆ, ಎಲ್ಲಿ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಸೊ ಯಾರು ಏನು ಟೆನ್ಷನ್ ಮಾಡ್ಕೋಬೇಡಿ, ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ನಾನು ಹೇಳಿ ಅಲ್ಲ ಅವನ ಥರ ಬಚ್ಚಿಕೊಂಡಿರಲಿಕ್ಕೆ, ಓಕೆನಾ. ಅದಕ್ಕೆ ನಾನು ಬಂದುಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಇನ್ನು ಕೆಲವ್ರು ಹೇಳಿದ್ದಾರೆ ಏನಂತೇಳಿ, ನನಗೆ ಸುದ್ದಿ ಬಂದಿರೋ ಪ್ರಕಾರ ಅವ್ರ ಅಪ್ಪ ಅಮ್ಮ ಎಂಥವ್ರು ಮಗಳನ್ನ ವಿಡಿಯೋ ಮಾಡೋಕೆ ಬಿಟ್ಟಿದ್ದಾರಲ್ಲ ಅಂಥೇಳಿ. ಸೊ ಯಾರು ಈ ಮಾತನ್ನ ಹೇಳಿದಿರೋ, ಪ್ಲೀಸ್ ಇವನ್ನ ಹುಡುಕಿ ಕೊಡೋಕ್ಕಾಗುತ್ತಾ ನಿಮಗೆ? ಹುಡುಕಿ ಕೊಡೋಕ್ಕಾದರೆ ಹುಡುಕಿ ಕೊಡಿ, ಇಲ್ಲಾಂದರೆ ಮಾತಾಡಲಿಕ್ಕೆ ಹೋಗಬೇಡಿ, ಓಕೆನಾ. ಆ್ಯಂಡ್ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್.
ಆ್ಯಂಡ್ ನಾನು ಕೇಳ್ಕೊಳೋದೇನೆಂದರೆ ಇವನನ್ನು ಮಾತ್ರ ಹುಡುಕಿ ಕೊಡಿ. ಯಾಕಂದರೆ ನನಗಷ್ಟು ಕೋಪ ಇದೆ ಅವ್ನು ನನಗೆ ಮಾತಾಡಿರೋದು. ಅವನಿಗೆ ನಾನು ಕಪಾಳಕ್ಕೆ ಒಂದು ಬಾರಿಸ್ಬೇಕು, ಇಲ್ಲ ನನಗೆ ಸಮಾಧಾನ ಇರಲ್ಲ. ಮತ್ತು ಅವ್ನು ನನ್ನ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಸಾರಿ ಕೇಳಬೇಕು. ಇಷ್ಟೇ ನನಗೆ ಬೇಕಾಗಿರೋದು ಅವನ ಕಡೆಯಿಂದ. ಇದರಿಂದಾಗಲಿ ನಮ್ಮ ಅಜ್ಜಿ ಆಸ್ತಿ ಆಗಲಿ, ಅವರ ಒಡವೆ ಆಗಲಿ, ಅದರಿಂದ ನಮಗೆ ₹1 ನನ್ನ ಕುಟುಂಬಕ್ಕೆ, ಯಾರಿಗೆ, ನನ್ನ ಅಪ್ಪನಿಗೆ, ಅಮ್ಮನಿಗೆ, ನನಗೆ, ನನ್ನ ತಮ್ಮನಿಗೆ, ನಮ್ಮ ಅಜ್ಜಿ ಕಮಲಾ ನಾಯ್ಡು ಅವ್ರ ಕಡೆಯಿಂದ ₹1 ಸಹ ಬೇಕಾಗಿಲ್ಲ. ಇದನ್ನು ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಇದನ್ನು ನಮ್ಮ ಊರವರೆಲ್ಲ ನೋಡ್ತಾ ಇದ್ದಾರೆ. ಓಕೆನಾ? ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.